ಈ ಬ್ರೈಡಲ್ ರಿಸೆಪ್ಷನ್ ಸೆಷನ್ ಇದು. ಮದುವೆಗೆ ಮುಂಚೆ ಅವರು ಪ್ರೀ ವೆಡ್ಡಿಂಗ್ ಶೂಟ್ ಆದಾಗ ಮೇಕಪ್ ಹೇಗಿತ್ತು ಅಂತ ಅವರ ಒಪಿನಿಯನ್ಸು ನನ್ನ ಹತ್ರ ಶೇರ್ ಮಾಡ್ತಾಯಿದ್ರು. ಅವರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿದ್ದಂಥ ಮೇಕಪ್ ಆರ್ಟಿಸ್ಟು ನಿನ್ನ ಸ್ಕಿನ್ ಸ್ವಲ್ಪನೂ ಚೆನ್ನಾಗಿಲ್ಲ, ಡ್ರೈ ಆಗಿದೆ ಎಲ್ಲ ಹೀರ್ಕೊತಾ ಇದೆ ಅಂತೇಳಿ ತುಂಬ ಇರಿಟೇಟ್ ಮಾಡ್ತಾಯಿದ್ರು. ಮೇಕಪ್ ಕೂಡ ಸ್ವಲ್ಪನೂ ಚೆನ್ನಾಗಿ ಮಾಡಿರಲಿಲ್ಲ, ತುಂಬ ಕೇಕಿಯಾಗಿ ಪೌಡ್ರಿಯಾಗಿ ಬೂದಿಯಾಗಿ ಮಾಡಿಬಿಟ್ಟಿದ್ರು. ಮುಖನ ನಾನೇ ಕನ್ನಡಿಲಿ ನೋಡಿಕೊಂಡ್ರೆ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿದ್ಲ. ಆಮೇಲೆ ಫ್ರೀಕ್ವೆಂಟ್ಲಿ ಆಗಿ ನಿನ್ನ ಸ್ಕಿನ್ ಚೆನ್ನಾಗಿಲ್ಲ, ಡ್ರೈ ಆಗಿದೆ ಅಂತ ತುಂಬ ಇರಿಟೇಟ್ ಮಾಡಿದ್ರು. ನಮಗೆ ಅವ್ರ ಮಾತು ಕೇಳೇ ಬೇಜಾರಾಗೋಯ್ತು ಅಂತ ಹೇಳಿದ್ರು. ಸೊ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಸ್ಕಿನ್ ಹೇಗೆ ಇದ್ದರೂ ಅದನ್ನು ನೀಟಾಗಿ ಪ್ರಿಪೇರ್ ಮಾಡಿ ಒಳ್ಳೆ ಲುಕ್ ಕೊಡೋದು ಮೇಕಪ್ ಆರ್ಟಿಸ್ಟ್ ಕರ್ತವ್ಯ ಆಗಿರುತ್ತೆ. ನಾವು ರೀಸನ್ಸ್ ಕೊಡೋಕ್ಕೆ ಯಾವುದೇ ರೀತಿ ಅರ್ಹರಾಗಿರೋದಿಲ್ಲ. ಅವ್ರು ಏನೇ ಇಶ್ಯೂಸ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಿ ವೆರಿ ಗುಡ್ ಲುಕ್ನ ಕ್ರಿಯೇಟ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ಥರ ಮಾಡಿದಾಗ ಮಾತ್ರ ನಮ್ಮ ಪ್ರೊಫೆಷನ್ಗೆ ಒಂದು ಬೆಲೆ ಸಿಕ್ಕಂಗಾಗುತ್ತೆ. ಈ ಬ್ರೈಡಲ್ ಸೆಷನ್ನ ನನಗೆ ಬುಕ್ ಮಾಡೋಕ್ಕೆ ಕಾರಣ ಆಗಿದ್ದೆ ಇವರು, ನಿತ್ಯ ಮ್ಯಾಮ್ ಅಂತ. ಇವರು ನನ್ನ ಫಾಲೋವರು, ಇವರೇ ನನ್ನ ಹೈಯರ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನನ್ನ ಹೈಯರ್ ಮಾಡಿ.